ಹಾಯ್ ಹಾಯ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ವೆಲ್ಕಮ್ ಟು ಟು ಅವರ್ ಅವರ್ ವಿಧ್ವನಿ ಯೂಟ್ಯೂಬ್ ಚಾನಲ್. ಚಾನಲ್. ಏನಂದರೆ ತುಂಬ ದಿನ ಆದಮೇಲೆ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀವಿ. ಏನು ಹೌದು, ಅದು ಆಫ್ಟರ್ ಲಾಂಗ್ ಟೈಮ್ ಒಂದು ವಿಡಿಯೋ ಜೊತೆ ಬರ್ತಿದ್ದೀವಿ. ಇದು ವಿಡಿಯೋ ಏನಪ್ಪ ಅಂತಂದರೆ, ನಿನ್ನೆ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿದ್ದೆ ಯಾರ್ಯಾರಿಗೆ ನಮ್ಮ ಮ್ಯಾರೇಜ್ ಸ್ಟೋರಿ ಬೇಕು ಅಂತ. ಆಲ್ಮೋಸ್ಟ್ ಆಲ್ ಎಲ್ಲರೂ 97% ಏನೋ 97% ಫುಲ್ ಎಸ್ ಬೇಕು ಬೇಕು ಅಂತಲೇ ಕೇಳಿದ್ರಿ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಈಗ ಫಸ್ಟ್ ಶುರು ಮಾಡ್ತೀವಿ. ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್ ಅಂತ ಎಲ್ಲರೂ ಕೇಳ್ತಿದ್ರಿ. ನಮ್ಮದು ಪ್ಯೂರ್ ಅರೇಂಜ್ ಮ್ಯಾರೇಜ್ ಆಗಿರೋದು ನಾವು. ಮನೆಯಲ್ಲಿ ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ, ನಮ್ಮ ಸ್ವಾಮಿಗಳ ಅನುಗ್ರಹದಿಂದ ನಾವೇನಪ್ಪ ಅಂತಂದರೆ ಇನ್ನೊಂದ್ಸತಿ ಹೇಳ್ತೀವಿ, ಅರೇಂಜ್ ಮ್ಯಾರೇಜೇ ಆಗಿದ್ದು, ಗುರು ಹಿರಿಯರ ಆಶೀರ್ವಾದದಿಂದ, ನಮ್ಮ ಸ್ವಾಮಿಗಳ ಅನುಗ್ರಹದಿಂದ ಮದುವೆ ಆಗಿದ್ದು. ಯಾಕಂತಂದರೆ ತುಂಬ ಜನ ಕೇಳಿದ್ರು, ಲವ್ ಮ್ಯಾರೇಜಾ, ಎಷ್ಟು ಬೇಗ ಮದುವೆ ಆಗಿಬಿಟ್ರಿ ಹಾಗೆ ಹೀಗೆ ಅಂತ. ಆ ಥರ ಏನಿಲ್ಲ, ಮನೆಯಲ್ಲಿ ಮಾತಾಡ್ಬಿಟ್ಟೆ ಅರೇಂಜ್ ಮ್ಯಾರೇಜೇ ಆಗಿದ್ದು ಗೈಸ್. ನೆಕ್ಸ್ಟ್ ಯಾಕೆ ಇಷ್ಟು ಬೇಗ ಮದುವೆ? ಅದೇ ಕೇಳಿದ್ರು ಎಷ್ಟೋ ಜನ, ಯಾಕೆ ಇಷ್ಟು ಬೇಗ ಮದುವೆ ಆಗಿದ್ದು, ಆನ್ಸರ್ ನಾನು ಕೊಡ್ತೀನಿ ಏನು. ಆ್ಯಂಡ್ ಮತ್ತೆ ಹೇಳ್ತಿದ್ದೀವಿ, ನಮ್ಮದು ಅರೇಂಜ್ ಮ್ಯಾರೇಜ್. ನೆಕ್ಸ್ಟ್ ಮದುವೆ ಸ್ಟೋರಿ. ನಮ್ಗೆ ಯಾವ ಥರ ಪರಿಚಯ ಆಯಿತು, ಯಾವ ಥರ ಏನು ಅಂತ ಹೇಳ್ತೀವಿ. ಏನಂತಂದರೆ ಫಸ್ಟು ನಮ್ಮ ಅಕ್ಕ, ನನಗೆ 3 ಜನ. ಅದಕ್ಕಿಂತ ಮುಂಚೆ ಅಂತ ಹೇಳ್ತೀನಿ, ನಾನು ಇವ್ರ ಪೇಜ್ನ ಫಾಲೋ ಮಾಡ್ತಾ ಇದ್ದೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ರು. ಮುಂಚೆನೇ ಫ್ರೆಂಡ್ ಇದ್ರು, ಸುಮ್ಮನೆ ಹಂಗೆ ಮಾತಾಡ್ತಾ ಇದ್ವಿ ಅಷ್ಟೇ. ಅದೇನಂದರೆ ಆಮೇಲೆ ನಮ್ಮ ಅಕ್ಕ, ನನಗೆ 3 ಜನ ಅಕ್ಕಂದರು. ಅದರಲ್ಲಿ 3ನೇ ಅಕ್ಕ ಅವ್ರಿಗೆ ಮತ್ತು ನಮ್ಮ ಅತ್ತೆಗೆ, ಅಂದರೆ ಇವರಮ್ಮ, ಇಬ್ಬರಿಗೂ ಪರಿಚಯ ಆಯಿತು. ಸೂತ್ರಧಾರಿಗಳು ಅವರೇ ಪರಿಚಯ ಆಗಿಬಿಟ್ಟು, ಅವರಿಂದ ಮುಂದೆ ಅದು ಹಂಗೆ ಕನೆಕ್ಟ್ ಆಗಿಬಿಟ್ಟು ಮದುವೆ ಆಗಿದ್ದು. ಫಸ್ಟ್ ಅದು ಎಷ್ಟು ಡೇಟ್ ಅಂತಂದರೆ ಏಪ್ರಿಲ್ 20th. ಏಪ್ರಿಲ್ 20th ನಮ್ಮಮ್ಮ ಅಂದರೆ ನಮ್ಮ ವೈನಿಗೆ ಫೋನ್ ಮಾಡಿ ಮಾತಾಡಿದ್ದು, ಹಿಂಗೆ ನೋಡ್ಬೇಕಂತ ಅಂದ್ಕೊಂಡಿದ್ದೀವಿ ತಮ್ಮಂಗೆ. ಸೊ ಅವಾಗ ಅಮ್ಮ ಇದ್ದು ಜಾತಕ ಅದು ಇದು, ಆಮೇಲೆ ಒಂದು ಸ್ವಲ್ಪ ದಿವಸ ಅದೇ ಕುಂಡ್ಲಿ ನೋಡೋದು ಅದು ಇದು ಎಲ್ಲ ಆಯಿತು. ಆ್ಯಂಡ್ ಮತ್ತೆ ಒಂದು ಸ್ವಲ್ಪ ದಿವಸ ಆದಮೇಲೆ ಮಾತೇ ಇರಲಿಲ್ಲ, ಈ ಕಡೆಯಿಂದನೂ ಏನೂ ಇರಲಿಲ್ಲ, ಆ ಕಡೆಯಿಂದನೂ ಏನೂ ಇರಲಿಲ್ಲ. ಇಬ್ಬರು ಹಿಂಗೆ ಸೈಲೆಂಟ್ ಆಗಿದ್ವಿ. ಮತ್ತೆ ಒಂದು ಸ್ವಲ್ಪ ದಿವಸಕ್ಕೆ ನಮ್ಮಮ್ಮನಿಂದ ಅವರಿಗೆ ಫೋನ್ ಬಂತು, ಅಂದರೆ ಯಾರಿಗೆ, ನಮ್ಮ ಬೈನಿಗೆ. ಹಿಂಗೆ ನಮ್ಮಪ್ಪ ಅವಾಗ ನಮ್ಮಪ್ಪ ಜಾತಕ ನೋಡ್ತಾರೆ. ಸೊ ಗೊತ್ತಾ, ಮದುವೆ ಆದಮೇಲೆ ಜಾತಕ ಎಲ್ಲ ನೋಡ್ತಾರೆ. ನಮ್ಮಪ್ಪ ಜಾತಕ ನೋಡಿ, ನಮ್ಮ ಜಾತಕನ ಅವ್ರು ನೋಡಿ, ಇವ್ರ ಜಾತಕನ ನಮ್ಮ ಮನೆ ಕಡೆ ನೋಡಿ, ಎಲ್ಲ ಕೂಡ್ ಬಂತು ಮದುವೆಗೆ. ಹಂಗಾಗಿಬಿಟ್ಟು ಮನೆಯಲ್ಲಿ ಮಾತಾಡಿ ಅದು ಹಂಗೆ ಮುಂದೆ ಹೋಯ್ತು. ನೆಕ್ಸ್ಟ್ ಅದಾದಮೇಲೆ ಮೇ 1ಗೆ ಕನ್ಯಾ ತೋರಿಸೋ ಶಾಸ್ತ್ರ. ಬರೋಬ್ಬರ್ ಮೇ 1. ಅವತ್ತು ಮೇ 1 ದಿವಸ ಫಸ್ಟ್ ಟೈಮು ಅಂದರೆ ನಮ್ಮ ಫ್ಯಾಮ್ಲಿ, ನಾನು ಎಲ್ಲರೂ ಸೇರಿ ಮನೆಗೆ ಬಂದಿದ್ದು. ಅವಾಗ ಒಬ್ರಿಗೊಬ್ರು ಅವಾಗ ಮುಖಾಮುಖಿಯಾಗಿ ಭೇಟಿ ಡೈರೆಕ್ಟಾಗಿ ಮೀಟ್ ನೋಡಿದ್ದು ಅಂದರೆ ಅವತ್ತೇ ಇಬ್ರು. ನಾವೇನು ಇವಾಗ ಫ್ರೆಂಡ್ ಇದೀವಿ ಅಂತ ಇಷ್ಟಿಷ್ಟುದ್ದ ಮೆಸೇಜು, ಇಷ್ಟಿಷ್ಟುದ್ದ ಕಾಲ್ ಅದೆಲ್ಲ ಮಾತಾಡ್ತಾನೆ ಇರಲಿಲ್ಲ. ಮುಂಚೆ ರೀಲ್ಸ್ ಮಾಡ್ತಿದ್ರು, ಲೈಕ್ ಮಾಡ್ತಿದ್ರು ಅಷ್ಟೇ. ರೀಲ್ ಮಾಡ್ತಾ ಇದ್ದೆ, ರೀಲ್ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ಅಷ್ಟೇ. ಅದು ಬಿಟ್ಟರೆ ಏನು ಮೆಸೇಜ್ ಮಾಡ್ತಿರ್ಲಿಲ್ಲ. ಆಮೇಲೆ ಮನೆಯಲ್ಲಿ ಎಲ್ಲ ಮಾತಾಡ್ಬಿಟ್ಟು ಎಲ್ಲ ಆದಮೇಲೆ ಫಸ್ಟ್ ಟೈಮ್ ಅವರು ಅವಾಗಲೇ ಬಂದಿದ್ದು. ನಾನು ನೋಡಿದ್ದು ಫಸ್ಟ್ ಟೈಮು, ಅವರು ಡೈರೆಕ್ಟಾಗಿ ನೋಡಿದ್ದು ಫಸ್ಟ್ ಟೈಮ್. ಹೌದು. ಅವಾಗ ಮೇ 1 ಮಾತುಕತೆ ಎಲ್ಲ ಆಯಿತು. ಆಮೇಲೆ ಯಾವಾಗ ಮಾತುಕತೆ ಆಯಿತು ಅಷ್ಟೇ. ಮಾತುಕತೆ ಅಂದ್ರೇನು, ಕನ್ಯಾ ತೋರಿಸೋ ಶಾಸ್ತ್ರ ಅಷ್ಟೇ. ಅದಾಯಿತು. ಹಿಂಗೆ ಮತ್ತೆ ಏನು ಇವ್ರಿಗೂ ಒಪ್ಪಿಗೆ ಅದಂತ ನಾವು ಅಲ್ಲೇ ಡೈರೆಕ್ಟಾಗಿ ಹೇಳಲಿಲ್ಲ, ನಮಗೂ ಒಪ್ಪಿಗೆ ಅದಂತ ಡೈರೆಕ್ಟಾಗಿ ಏನೂ ಮಾತೇ ಆಗಿಲ್ಲ ಗೈಸ್. ಅದಾದಮೇಲೆ ಒಂದು ಸ್ವಲ್ಪ ದಿವಸಕ್ಕೇನು ನಮ್ಮ ಪಪ್ಪ ನಮ್ಮ ಮಾವಂಗೆ ಫೋನ್ ಮಾಡಿದರು. ಫೋನ್ ಮಾಡಿ ಹಾಂ ನಮ್ಗೆ ಹಿಂಗೆ ಒಪ್ಪಿಗೆ ಅದ ಅಂತ ಅವಾಗ ಹೇಳಿದರು. ಅದಾದಮೇಲೆ ನೆಕ್ಸ್ಟ್ ಒಂದು 2-3 ಡೇಸ್ಗೆ ಎಂಗೇಜ್ಮೆಂಟ್ ಅವಾಗೆ ಫಿಕ್ಸ್ ಮಾಡಿದರು. ಜೂನ್ 1 ನಮ್ಮ ಎಂಗೇಜ್ಮೆಂಟ್ ಆಗಿದ್ದು. ಮೇ 1 ಕನ್ಯಾ ತೋರಿಸೋ ಶಾಸ್ತ್ರ, ಜೂನ್ 1 ನಮ್ಮ ಎಂಗೇಜ್ಮೆಂಟ್. ಜೂನ್ 1 ಎಂಗೇಜ್ಮೆಂಟ್ ಆಗಿದ್ದು, ಮದುವೆ ಆಗಿದ್ದು ಫೆಬ್ರವರಿ ನೋಡಿ, ಎಷ್ಟು ಮಂತ್ ಗ್ಯಾಪ್ ಇದೆ. 1 year. ಹೌದು, ಮತ್ತೆ ಅರೇಂಜ್ಮೆಂಟ್ಸ್ ಎಲ್ಲ ಬೇಕಲ್ಲ.
ಸೊ ಜೂನ್ 1 ಎಂಗೇಜ್ಮೆಂಟ್ ಆಯ್ತು. ಅವಾಗ ನಮ್ಮಿಬ್ರದ್ದು ಸೆಕೆಂಡ್ ಮೀಟ್. ಅವಾಗ ಏನು ಎಂಗೇಜ್ಮೆಂಟ್ಗೆ ಸೆಕೆಂಡ್ ಮೀಟ್ ಸೆಕೆಂಡ್ ಆಯ್ತು. ಮೀಟ್ ಆಗಿದ್ದು. ಅದಾದ್ಮೇಲೆ ಎಂಗೇಜ್ಮೆಂಟ್ ಎಲ್ಲ ಆಯ್ತು. ನಾವು ಎಲ್ಲರೂ ಬಂದಿದ್ವಿ, ನಮ್ಮ ರಿಲೇಟಿವ್ಸ್. ಅಷ್ಟು ಫುಲ್ ಯಾರಿಗೂ ಹೇಳಿದ್ದಿಲ್ಲ ಗೈಸ್, ಅವಾಗ ಇನ್ನೂ ಓಪನ್ ಆಗಿ ಯಾರಿಗೂ ಹೇಳಿದ್ದಿಲ್ಲ ನಾವು. ಯಾಕಂದ್ರೆ ಎಷ್ಟೊಂದ್ ಜನ ನಮ್ಗೆ ಎಂಗೇಜ್ಮೆಂಟ್ ಆದ್ಮೇಲೂ ನಮ್ಮ ಪಪ್ಪಂಗೆ, ಆಮೇಲೆ ಈ ಕಡೆ ಆ ಕಡೆ ಎರಡೂ ಕಡೆ ಫಿಕ್ಸ್ ಆದ್ಮೇಲೆ ಇಬ್ರದ್ದು ಮದ್ವೆ ಫಿಕ್ಸ್ ಆದ್ಮೇಲೆ ಇವ್ರ ಮನೆ ಕಡೆನೂ ಏನೇನೋ ಮಾತಾಡ್ಕೊಂಡ್ರು. ಅಂದ್ರೆ ಇಷ್ಟು ಬೇಗ ಯಾಕೆ ಮದ್ವೆ ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ. ನಮ್ಮ ಮನೆ ಕಡೆನೂ ಏನೇನೋ ಮಾತಾಡ್ಕೊಂಡ್ರು, ಇಷ್ಟು ಬೇಗ ಮದ್ವೆ ಯಾಕೆ, ಹುಡುಗ ಏನೋ ಲವ್ ಮಾಡಿದಾನ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ಕೊಂಡ್ರು. ನಮ್ಮ ಮನೆ ಕಡೆ ಮಾತಾಡ್ಕೊಳ್ಳೋರು ಮಾತಾಡ್ಕೋತಾರೆ, ನಿಮ್ಗೂ ಗೊತ್ತಲ್ವಾ. ಹಂಗೆ ನಾವು ಮಾತಾಡ್ಕೊಳ್ಳಿ ಅಂತ ಬಿಟ್ಬಿಟ್ವಿ. ಆಮೇಲೆ ಲೈಕ್ ಏನಂತಂದ್ರೆ ಇಷ್ಟು ಬೇಗ ಮದ್ವೆ ಆಗಿದ್ರೆ ಅಂದ್ರೆ ಹುಡುಗಾಗ ಏನೋ ಪ್ರಾಬ್ಲಮ್ ಇರ್ಬೇಕು. ಏನು ಈ ಕಡೆ ನಮ್ಮ ಪಪ್ಪ ಅಂದ್ರೆ ಬಳ್ಳಾರಿ ಎಲ್ಲ ನಮ್ಮೂರ್ ಕಡೆ ಎಲ್ಲ ಅಯ್ಯೋ ಹುಡುಗಿಗೆ ಏನೋ ಪ್ರಾಬ್ಲಮ್ ಆಗಿರ್ಬೇಕು, ಅದಕ್ಕೆ ಬೇಗ ಮದ್ವೆ ಮಾಡಿ ಆ ಥರ ಎಲ್ಲ ಮಾತಾಡ್ಕೊಂಡ್ರು. ಜಸ್ಟ್ ಜನಗಳೇನಂದ್ರೆ ಬ್ರಾಡ್ ಆಗಿ ಥಿಂಕ್ ಮಾಡೋದಿಲ್ಲ. ಲವ್ ಬೇಗ ಮಾಡ್ಬಿಡ್ಬೋದು, ಲವ್ ಮಾಡಿ ಓಡಿ ಹೋಗ್ಬಿಡ್ಬೋದು. ಬೇಗ ಮದ್ವೆ ಆದ್ರೆ ಅದಕ್ಕೊಂದು ಪ್ರಾಬ್ಲಮ್. ಆಮೇಲೆ ನಾವು ಏಜ್ ಇಲ್ಲದೆ ಏನು ಮದ್ವೆ ಆಗಿಲ್ಲ, ಲೈಕ್ ಹಿಂಗೆ 16-15 ಆ ಥರ ಏನು ಮದ್ವೆ ಆಗಿಲ್ಲ. ಅದಕ್ಕಿಂತ ಏನು ನಮ್ಗೊಂದು ಏಜ್ ಬಂದ್ಮೇಲೆ ಆಗಿರೋದು. ಇವಾಗ ಮದ್ವೆ ಆಗಿ ಆಲ್ಮೋಸ್ಟ್ 1 year ಆಗಿ ಆಯ್ತು. ಆಮೇಲೆ 1 month ಆಗಕ್ಕೆ ಬಂತು. ಎಂಗೇಜ್ಮೆಂಟ್ ಆದ್ಮೇಲೆ ಏನಿಲ್ಲ ಅಂದ್ರೆ ಬರೋಬ್ಬರ ಒಂದು 1 year ಇಲ್ಲ 9 months 9 months 10 9 to 10 months ಆಗಿತ್ತು ಗ್ಯಾಪ್. ಅಂದ್ರೆ ಹೆಂಗಂದ್ರೆ ನಾವು ಇವರು ಅವಾಗ ಹಿಂಗೆ ಏನಂತಾರ ಅದಕ್ಕೆ ಬರ್ತಾ ಇದ್ರು ಬಳ್ಳಾರಿಗೆ ಅಷ್ಟೇ. ಎಂಗೇಜ್ಮೆಂಟ್ ಆದ್ಮೇಲೆ ಒಂದು 2-3 ಟೈಮ್ಸ್ ಅಷ್ಟೇ ಹೋಗಿ ಮೀಟ್ ಮಾಡಿದ್ದೆ. ಅದಾದ್ಮೇಲೆ ಮತ್ತೆ ಅಂದ್ರೆ ಅತ್ತಿ ಮಾವ ಜೊತೆ, ಅತ್ತಿ ಮಾವನು ಬಂದಿದ್ರು, ಒಬ್ಬರೇ ಬಂದಿದ್ದಿಲ್ಲ. ಮತ್ತೆ ಅದಕ್ಕೂ ತಪ್ಪ ಅರ್ಥ ಮಾಡ್ಕೊಳ್ಳಿ. ತಪ್ಪೇನಿದೆ ಅದರಲ್ಲಿ, ತಪ್ಪೇನಿಲ್ಲ. ಅತ್ತಿ ಮಾವನು ಬಂದಿದ್ರು, ಯಾಕಂದ್ರೆ ಎಂಗೇಜ್ಮೆಂಟ್ ಆದ್ಮೇಲೆ ನಮ್ಮನೆ ನೋಡಕ್ಕೆಲ್ಲ ಬಂದಿದ್ರು. ಅದೊಂದು ಆ ಥರ ಎಲ್ಲ ಆಗ್ಬಿಟ್ಟು ಕೊನೆಗೆ ಮದುವೆ ಆಯ್ತು. ಮದುವೆ ಆಗಿ 1.5 ವರ್ಷ ಇಲ್ಲ 1 ವರ್ಷ 1 ತಿಂಗಳು ಏನೋ ಆಗಿದೆ. 1 ವರ್ಷ 1 ತಿಂಗಳಾಯ್ತು. ಕಂಪ್ಲೀಟ್ ಆಗಿದೆ. ಎಲ್ಲ ಖುಷಿಯಾಗಿದ್ದೀವಿ, ಆರಾಮಾಗಿದ್ದೀವಿ. ಹ್ಯಾಪಿ ಟಚ್ ವುಡ್ ಹಿಂಗೆ ಇರ್ಲಿ, ಹಿಂಗೆ ಇರ್ತೀವಿ ಕೂಡ. ಅಂಡ್ ಇದು ನಮ್ಮ ಒಂದು ಬರೀ ಫ್ಯಾಮಿಲಿ ಅಂತ ಅಷ್ಟೇ ಅಲ್ಲ, ಅಂದ್ರೇನು ನಮ್ದು ಇದ್ರ ಬಗ್ಗೆ ಮಾತಾಡಿರೋದು ಸುಮಾರು ಜನ ಅಂದ್ರೆ ಅಲ್ಲೇ ಅರ್ಥ ಆಗಿರುತ್ತೆ. ಯಾರ್ಯಾರು ನೋಡ್ತಿರ್ತಾರೋ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಅರ್ಥ ಆಗಿರುತ್ತೆ. ಈಗ ಸರಿಗೆ ಅರ್ಥ ಆಗಿರುತ್ತೆ. ನಾನಾಗಿದ್ದು ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಅಲ್ಲ. ಆಯ್ತು ಹೋಗ್ಬಿಡು, ಸಾಕು ಎಷ್ಟು ಹೇಳ್ತೀಯ ಅದನ್ನೇ. ಅಲ್ಲ, ಒಂದು ಕ್ಲಾರಿಟಿ ಕೊಡ್ಬೇಕಿತ್ತು. ಆಕ್ಚುಲಿ ಈ ವಿಡಿಯೋನ ನಾವು ಸುಮಾರು ದಿವಸ ಹಿಂದೆನೆ ಮಾಡ್ಬೇಕಂತ ಅನ್ಕೊಂಡ್ವಿ. ಏನಂತಾರೆ ಅದಕ್ಕೆ ಟೈಮ್ ಕೂಡಿ ಬರ್ತಿದ್ದಿಲ್ಲ, ಅದಕ್ಕೆ. ಆಮೇಲೆ ನಾವು ಎಲ್ರು ಏನಂದ್ರೆ ನಮ್ದು ಉತ್ತರ ಕರ್ನಾಟಕ, ಅಂದ್ರೆ ಕಡೆ ಬಳ್ಳಾರಿ ಕಡೆನೆ, ಬಳ್ಳಾರಿನೇ ಅವ್ರದ್ದು ಉತ್ತರ ಕರ್ನಾಟಕ. ನಾವು ಮುಂಚೆ ಉತ್ತರ ಕರ್ನಾಟಕದಲ್ಲೇ ಇದ್ದಿದ್ದು. ಸೊ ಅದು ಒಂದ್ ಸ್ವಲ್ಪ ಎಲ್ಲ ಯಾದಗಿರಿ ಹತ್ರ ನಾರಾಯಣಪುರ ಅಂತ ಒಂದು ಊರಿದೆ, ನಾರಾಯಣಪುರ ಡ್ಯಾಮು, ಅಲ್ಲಿ ನಾವು ಮುಂಚೆ ಇದ್ದಿದ್ದು. ಅದಾದ್ಮೇಲೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ನಾನು ಬಂದ್ಬಿಟ್ಟು ಸಂಸ್ಕೃತ ಟೀಚರು. ಹಂಗಾಗಿ ನಮ್ಮದು ಆ ಕಡೆ ಸಂಸ್ಕೃತ ಆ ಕಡೆ ಸಬ್ಜೆಕ್ಟ್ ಎಲ್ಲೂ ಇಲ್ಲ. ಹಾಗಾಗಿ ನಾವು ಬೆಂಗಳೂರಿಗೆ ಬಂದ್ವಿ. ಆಮೇಲೆ ನಿಮ್ಮಿಬ್ರಿಗೆ ಏಜ್ ಡಿಫ್ರೆನ್ಸ್ ಎಷ್ಟು ಅಂತ ಕೇಳ್ತಿದ್ರಿ. ಏನಿಲ್ಲ, ನಮ್ಮ ಏಜ್ ಡಿಫ್ರೆನ್ಸ್ 5 years ಡಿಫ್ರೆನ್ಸ್ ಇದೆ. 5 years ಡಿಫ್ರೆನ್ಸ್. ಇವರಿಗೆ 25, ನನಗೆ 20. ಅಷ್ಟೇ. ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡಿ, ಇನ್ನೂ ಏನೋ ಮಾಡ್ತೀವಿ. ಮತ್ತೆ ಇವತ್ತು ಅಂದ್ರೆ ಇದ್ರ ಬಗ್ಗೆ ಒಂದು ಸುಮ್ಮನೆ ಮದುವೆ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಇದ್ವಿ, ಮಾಡಿದ್ವಿ. ಯಾಕಂದ್ರೆ ಸುಮಾರು ಜನ, ಎಷ್ಟೊಂದು ಜನ ಕೇಳಿದ್ರು. ಇವಾಗ ಸ್ಟೋರಿ ಹಾಕಿದಾಗ 97% ಅದೇ ಇತ್ತು, ಯಾವ ತರ ಪರಿಚಯ ಆಗಿದ್ದು ಏನು ಅಂತ ಎಲ್ಲ ಕೇಳಿದ್ರು. ಇವಾಗ ಸುಮ್ಮನೆ ಸಿಂಪಲ್ ಆಗಿ ಹೇಳಿದೀವಿ. ಮತ್ತೆ ನೆಕ್ಸ್ಟ್ ಸಿಂಪಲ್ ಆಗಿ ಅಲ್ಲ, ಇಷ್ಟೇ ಇರೋದು, ಸಿಂಪಲ್ ಆಗಿ ಹೇಳಿದೀವಿ ಅಷ್ಟೇ. ಮತ್ತೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತನೂ ಕಮೆಂಟ್ ಮಾಡಿ. ಇನ್ನು ನಮ್ಮ ಬಗ್ಗೆ ಏನ್ ತಿಳ್ಕೊಬೇಕು ಅಂತ ಅದನ್ನು ಕಮೆಂಟ್ ಮಾಡಿ, ಅದನ್ನು ಹೇಳ್ತೀವಿ. ಮತ್ತೆ ಬೇರೆ ಬೇರೆ ಬ್ಲಾಗ್ಸ್ ಗಳು ಮಾಡ್ತಾ ಇರ್ತೀವಿ. ಅಂಡ್ ನಾನು ಇನ್ನೂ ಓದ್ತಾ ಇದ್ದೀನಿ ಗೈಸ್. ಇನ್ನೂ ಓದ್ತಾ ಇದ್ದಾರೆ, ನಾವು ಓದಿಸ್ತಾ ಇದ್ದೀವಿ. ನಾನು ಓದ್ತಾ ಇದ್ದೀನಿ, ಇನ್ನು ಬಿಟ್ಟಿಲ್ಲ ಓದೋದು, ಓದ್ತಾ ಇದ್ದೀನಿ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಅಲ್ಲಿವರೆಗೂ ಅಂಡ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೆ ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು ಏನು ಅಂತ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀವಿ. ಅಲ್ಲಿವರೆಗೂ ರಾಮ್ ರಾಮ್, ಬಾಯ್.